ಕ್ಯಾಬಿನೆಟ್ನಲ್ಲಿ ಮಂಡಿಸಿರುವಂತ ಈ ವರದಿಯಲ್ಲಿ ಗೊಂದಲ ಇದೆ ಅಂತ ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಸ್ಲಿಮರ ಸಂಖ್ಯೆಯನ್ನ ಇವರು 75 ಲಕ್ಷ ಅಂತ ತೋರಿಸ್ತಾರೆ. ಒಕ್ಕಲಿಗ ಲಿಂಗಾಯತರ ಅಂಶಗಳಲ್ಲೂ ಕೂಡ ಗೊಂದಲ ಇದೆ. ನಮ್ಮನೆಗಂತೂ ಯಾರೂ ಬಂದಿಲ್ಲಪ್ಪ ಅಂತ ಜನ ಹೇಳ್ತಾ ಇದ್ದಾರೆ. ಇದನ್ನ ಮಂಡನೆ ಮಾಡಿರೋದಕ್ಕೆ ಈಗಲೂ ಕೂಡ ವಿರೋಧ ಇದೆ ಅಂತ ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾತಿ ಗಣತಿ ಬಗ್ಗೆ ನಿನ್ನೆ ಕ್ಯಾಬಿನೆಟ್ದಲ್ಲಿ ಆ ಒಂದು ರಿಪೋರ್ಟಕ್ಕೆ ಒಂದು ಒಪ್ಪಿಗೆ ಕೊಡುವಂಥ ಕೆಲಸ ಮಾಡಿದ್ದಾರೆ. ಮತ್ತು 17ನೇ ತಾರೀಕಿಗೆ ಅದರ ಬಗ್ಗೆ ಡಿಟೇಲ್ ಆದಂಥ ಚರ್ಚೆ ಮಾಡ್ತೀವಿ ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳು ಹೇಳಿದ್ದು ನೋಡಿದರೆ ಅವರಲ್ಲಿ ಅದು ಗೊಂದಲ ಇದೆ. ಹಿಂದೆ ಅವರು ಮುಖ್ಯಮಂತ್ರಿ ಇದ್ದಾಗ ಫಸ್ಟ್ ಟೈಮ್ ಮುಖ್ಯಮಂತ್ರಿ ಇದ್ದಾಗಲೇ ಆ ವರದಿ ರೆಡಿಯಾಗಿತ್ತು, ಅದು ಸ್ವೀಕಾರ ಮಾಡಲಿಲ್ಲ. ಆಮೇಲೆ ಈಗ 2ನೇ ಬಾರಿ ಅವರು ಮುಖ್ಯಮಂತ್ರಿ ಆದಮೇಲೆ ವರದಿ ಮಂಡನೆ. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಆದರೂ ಸದ್ಯಕ್ಕೆ ಅದನ್ನು ಇಲ್ಲಿವರೆಗೂ ಬಹಿರಂಗಪಡಿಸಲಿಲ್ಲ. ಅಂದರೆ ಭಾಳಷ್ಟು ಗೊಂದಲ ಇದೆ. ಆದರೆ ಬೇರೆ ಬೇರೆ ಒತ್ತಡದಲ್ಲಿ ಇವತ್ತು ಅದನ್ನು ವರದಿ ತೆಗೆದುಕೊಳ್ಳುವಂಥದ್ದು, ಕ್ಯಾಬಿನೆಟ್ದಲ್ಲಿ ಅದನ್ನು ಮಂಡನೆ ಮಾಡುವಂಥದ್ದು ಮತ್ತು ಅದ್ರ ಬಗ್ಗೆ ಸ್ಟಡಿ ಮಾಡಿಕೊಂಡು ಚರ್ಚೆ ಮಾಡುವಂಥದ್ದು, ಇದೆಲ್ಲ ನೋಡಿದರೆ ಮುಖ್ಯಮಂತ್ರಿಗಳು ಕನ್ಫ್ಯೂಷನ್ಲಿದ್ದಾರೆ ಅಂತ ನಂಗೆ ಅನಿಸ್ತದೆ. ಮುಖ್ಯಮಂತ್ರಿಗಳು ಕನ್ಫ್ಯೂಷನ್. ಆಮೇಲೆ BK ಹರಿಪ್ರಸಾದ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಮೊದಲೇ ವರದಿ ಜಾರಿಗೆ ತರಬೇಕಿತ್ತು, ವಿಳಂಬ ಆಗಿದೆ. 140 ಶಾಸಕರ ಬಲ ಇರೋದ್ರಿಂದಾಗಿ ಒಂದು ಹೆಜ್ಜೆ ಇಡೋಕೆ ನಮ್ಗೆ ಅವಕಾಶ. ಈಗ ಏನಾಗಿದೆ ಅಂತ ಅಂದರೆ, GST ಜಾರಿಯಾದ ನಂತರದಲ್ಲಿ ಭಿಕ್ಷುಕರು ತೆರಿಗೆ ಕಟ್ಟುವಂತಾಗಿದೆ. ಎಲ್ಲ ಸಮುದಾಯಗಳಿಗೂ ಅವಕಾಶವನ್ನು ನಾವು ಕಲ್ಪಿಸಬೇಕಿದೆ ಅಂತ BK ಹರಿಪ್ರಸಾದ್ ಹೇಳಿದ್ದಾರೆ. ಅಂತ ಹೇಳ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿತ್ತು. ಇದಕ್ಕೆ ಕರ್ನಾಟಕ ರಾಜ್ಯದ 6.5 ಕೋಟಿ ಜನ ಆಶೀರ್ವಾದ ಮಾಡಿರೋದಕ್ಕೆ ಕಾಂಗ್ರೆಸ್ ಪಕ್ಷ ಗೆದ್ದಿರ್ತಕ್ಕಂಥದ್ದು. ಅದಕ್ಕೆ ಈಗ ನಮಗೆ ಸುಮಾರು 140 ಸಂಖ್ಯಾಬಲ ಇರೋದರಿಂದ ಜನರ ಆಶೀರ್ವಾದ ಮತ್ತು ಜನರ ಆಶಯಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ಮೊದಲನೇ ಹೆಜ್ಜೆ ಇಟ್ಟಿದ್ದಾರೆ. ಅದು ಸ್ವಾಗತಾರ್ಥ. ಅವ್ರಿಗೆ ನಾನು ಅಭಿನಂದಿಸ್ತೇನೆ. ಇದು ಭಾಳ ಮೊದಲೇ ಆಗಬೇಕಾಗಿತ್ತು. ತಡವಾದ್ರೂ ಸಹ ಈ ಒಂದು ವರದಿಯನ್ನು ಮಂತ್ರಿಮಂಡಲದಲ್ಲಿ ಈಗಾಗಲೇ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಮುಂದೆ ಬರ್ತಕ್ಕಂಥ 17ನೇ ತಾರೀಕಿನಲ್ಲಿ ಇರ್ತಕ್ಕಂಥ ಕ್ಯಾಬಿನೆಟ್ ಮೀಟಿಂಗಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡಿ ಅದನ್ನು ಯಾವ ರೀತಿ ಅನುಷ್ಠಾನಕ್ಕೆ ತರಬೇಕು ಅನ್ನೋದು ಚರ್ಚೆ ಆಗುತ್ತೆ.